ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಾನು ನಿಮ್ಮ ಕಲ್ಪನಾ ವಸಂತ್. ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ತಮ್ಮೆಲ್ಲರ ಮೇಲೂ ಭಗವಂತ ಮಹಾದೇವನ ಆಶೀರ್ವಾದ ಸದಾ ಇರಲಿ ಅಂತ ಮನಸ್ಫೂರ್ತಿಯಾಗಿ ಬೇಡ್ಕೊತೀನಿ. ಪ್ರತಿ ಶಿವರಾತ್ರಿಗೂ ನಾವು ತಪ್ಪದಿರಾ ಈ ಟೆಂಪಲ್ಗೆ ಬಂದೇ ಬರ್ತೀವಿ. ಲಾಸ್ಟ್ ಇಯರ್ ಸಹನು ಮೆಟ್ಲಿಗೆ ಅರಿಶಿನ ಕುಂಕುಮ ಹಚ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡು ಹೋಗಿದ್ದೆ, ಬಟ್ ವಿಡಿಯೋ ಮಾಡೋಕ್ಕಾಗಿಲ್ಲ. ಈ ವರ್ಷ ಸಹನು ನಾನು ಮೆಟ್ಲಿಗೆ ಅರಿಶಿನ ಕುಂಕುಮ ಹಚ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ನಮಗೆ ಜೀವನದಲ್ಲಿ ಏನಾದರೂ ಆಗಬೇಕು ಅಂದರೆ ನಾವು ಈ ರೀತಿ ಹರಕೆ ಹೊತ್ಕೊಂಡ್ರೆ ಕೆಲಸ ಆಗುತ್ತೆ ಅಂತಾರೆ. ಬಟ್ ನಾನು ಹರಕೆ ಏನು ಹೊತ್ಕೊಂಡಿಲ್ಲ. ನನಗೆ ತುಂಬ ಇಷ್ಟ ಆಗುತ್ತೆ ಈ ರೀತಿ ದೇವರ ಸೇವೆ ಮಾಡೋದು. ಸೊ ನಾನು ಒಂದು 2 ವರ್ಷದಿಂದ ಈ ರೀತಿ ಮೆಟ್ಲಿಗೆ ಅರಿಶಿನ ಕುಂಕುಮ ಹಚ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊತೀನಿ. ನಾನು ಮನೆಯಲ್ಲೇ ಅರಿಶಿನ ಕುಂಕುಮ ನೀಟಾಗಿ ಈ ರೀತಿ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಬಂದಿದ್ದೆ. ಮೆಟ್ಲಿಗೆ ಹಚ್ಚೋಕ್ಕನ್ನ ಮುಂಚೆ ಒಂದ್ಸಲ ನಮಸ್ಕಾರ ಹಾಕ್ಕೊಂಡ್ಬಿಟ್ಟು ಈ ರೀತಿ ಮೆಟ್ಲಿಗೆ ನಾವು ಮೊದಲು ಅರಿಶಿನ ಮತ್ತು ಅದ್ರ ಮೇಲೆ ಕುಂಕುಮ ಹಚ್ಕೊಂಡು ಹೋಗಬೇಕು. ಇಲ್ಲಿ ನಾನು ಅರಿಶಿನ ಕುಂಕುಮ ಹಚ್ತಾ ಇದ್ದೀನಿ. ಶಿವಾಂಶು ಒಂದೊಂದೇ ಹೂವನ್ನು ಇಡ್ತಾ ಇದ್ದೇನೆ ಮೆಟ್ಲಿಗೆಲ್ಲ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಶಿವನ ನಾಮಸ್ಮರಣೆಯನ್ನು ಮಾಡ್ಕೊತಾ ಈ ರೀತಿ ಮೆಟ್ಲಿಗೆ ಅರಿಶಿನ ಕುಂಕುಮ ಹಚ್ತಾ ಇದ್ರೆ ಎಷ್ಟು ಮೆಟ್ಲಿದ್ರೂ ಸಹನು ಹತ್ತೋದು ನಮಗೆ ಗೊತ್ತಾಗೋದೇ ಇಲ್ಲ. ನಾನು ತುಂಬ ಸಲ ಅಬ್ಸರ್ವ್ ಮಾಡಿದ್ದೀನಿ. ನಾನು ಅರಿಶಿನ ಕುಂಕುಮ ಹಚ್ಚಿದ್ದೀರಾ ಹಾಗೆ ಮೆಟ್ಲು ಹತ್ತಿದ್ರೆ ತುಂಬ ಸುಸ್ತಾಗುತ್ತೆ. ಬಟ್ ಈ ರೀತಿ ಅರಿಶಿನ ಕುಂಕುಮ ಹಚ್ಕೊಂಡು ಮೆಟ್ಲು ಹತ್ತಾ ಇದ್ದರೆ ಸ್ವಲ್ಪನೂ ಸುಸ್ತು ಅನ್ನೋದು ಆಗೋದೇ ಇಲ್ಲ. ಪ್ಲಸ್ ನಮಗೆ ಮೆಟ್ಲು ಹತ್ತಿದ್ದೀವಿ ಅಂತ ಸಹ ಫೀಲ್ ಸಹನೂ ಆಗೋದಿಲ್ಲ ಫ್ರೆಂಡ್ಸ್. ಮನಸ್ಸಿಗೆ ಅಷ್ಟು ಖುಷಿಯಾಗಿರುತ್ತೆ. ದೇವ್ರ ಕೆಲಸ ಯಾವುದೇ ಆಗಿರಲಿ ಶಿವಾಂಶ್ ಮತ್ತು ನಮ್ಮ ಯಜಮಾನ್ರಿಗೆ ಮಾಡೋದಂದರೆ ತುಂಬ ಇಂಟ್ರೆಸ್ಟ್ ಅವ್ರಿಗೆ. ನಾನು ಅರ್ಧದಷ್ಟು ಮೆಟ್ಲಿಗೆ ಅರಿಶಿನ ಕುಂಕುಮ ಹಚ್ಚಿದೆ. ಆಮೇಲೆ ಶಿವಾಂಶ್ ಮತ್ತು ನಮ್ಮ ಯಜಮಾನ್ರು ಇಸ್ಕೊಂಡು ಹಚ್ತಾ ಇದ್ದಾರೆ. ದೇವ್ರ ಸೇವೆ ಇರ್ಬೋದು, ಮನೆಯಲ್ಲಿ ವರ್ಕ್ ಆಗಿರ್ಬೋದು, ನಾವು ಮೂವರು ಶೇರ್ ಮಾಡಿಕೊಂಡೇ ಮಾಡ್ತೀವಿ ಫ್ರೆಂಡ್ಸ್. ಶಿವಾಂಶ್ ಈ ನಡುವೆ ಎಲ್ಲ ಕೆಲಸದಲ್ಲೂ ನಾನು ಮಾಡ್ತೀನಿ, ನಾನು ಹೆಲ್ಪ್ ಮಾಡ್ತೀನಿ ಅಂತ ಬರ್ತಾನೆ. ನನಗೆ ಖುಷಿ ಆಗುತ್ತೆ.
ಆಲ್ಮೋಸ್ಟ್ ಟೆಂಪಲ್ ಹತ್ರ ಬಂದುಬಿಟ್ವಿ. ಶಿವಾಂಶ್ ತುಂಬ ಸುಸ್ತಾಗೋಗಿದ್ದಾನೆ, ಪೈಪ್ ಇಟ್ಕೊಂಡು ಹತ್ತಾ ಇದ್ದಾನೆ. ಅಲ್ಲಿಗೂ ಅವನು ಮೇಲೆ ಹತ್ಬಿಟ್ಟು ಬೇಗ ವೀಡಿಯೋ ತೆಗಿತಾ ಇದ್ದಾನೆ. ಈ ನಡುವೆ ಸ್ವಲ್ಪ ಶಿವಾಂಶ್ ಮೈಂಡ್ ಮೆಚುರಿಟಿ ಬಂದಿದೆ ಅನಿಸುತ್ತೆ. ಯಾಕಂದರೆ ಯಾವುದೇ ಕೆಲಸ ನಾನು ಮಾಡ್ತಾಯಿದ್ರು, ನಾನೇನಾದರೂ ಹೇಗೆ ಮಾಡೋದು ಅಂತ ಥಿಂಕ್ ಮಾಡ್ತಾಯಿದ್ರೆ, ನಾನಿದ್ದೀನಿ, ನಾನು ಹೆಲ್ಪ್ ಮಾಡ್ತೀನಿ, ಮಾಡು ಮಮ್ಮಿ ಅಂತ ಹೇಳ್ತಾನೆ. ನನಗೆ ತುಂಬ ಖುಷಿ ಆಗುತ್ತೆ, ಮನಸ್ಸಿಗೆ ತುಂಬ ಖುಷಿ ಆಯಿತು. ಕೊನೆ ಮೆಟ್ಲವರೆಗೂ ಈ ಸೇವೆನ ಎಲ್ಲೂ ನಿಲ್ಲಿಸ್ತೀರಾ ಕಂಪ್ಲೀಟ್ ಮಾಡಿದ್ದಕ್ಕೆ. ನಾನೊಬ್ಬಳೇ ಕಂಪ್ಲೀಟ್ ಮಾಡಿಲ್ಲ, ನನ್ನ ಜೊತೆಗೆ ನಮ್ಮ ಯಜಮಾನ್ರು ಮತ್ತು ನನ್ನ ಮಗನ ಸಪೋರ್ಟ್ ನನಗೆ ತುಂಬಾ ಇತ್ತು. ಇಬ್ಬರ ಸಪೋರ್ಟ್ ನನಗೆ ನಾನು ಬದುಕಿರೋವರೆಗೂ ಹೀಗೆ ಇರಲಿ ಅಂತ ಮಹಾದೇವನ ಹತ್ರ ಮನಸ್ಫೂರ್ತಿಯಾಗಿ ಬೇಡ್ಕೊತೀನಿ. ದೇವ್ರ ದರ್ಶನ ಸಹ ತುಂಬ ಚೆನ್ನಾಗಾಯಿತು. ನಂತರ ಪ್ರಸಾದ ಎಲ್ಲ ಕೊಡ್ತಾಯಿದ್ರು, ಪ್ರಸಾದ ಎಲ್ಲ ತಿಂದು ಮುಗಿಸಿದ್ವಿ. ಕೆಳಗಡೆ ಬರೋವಾಗ ಬಿಸಿಲು ಜಾಸ್ತಿ ಇತ್ತು, ಹತ್ತೋವಾಗೇನೋ ಕಡಿಮೆ ಇತ್ತು, ಸ್ವಲ್ಪ ಬೇಗ ಬಂದಿರೋದ್ರಿಂದ. ಈಗ 12:30 ಮೇಲೆ ಆಗಿರೋದ್ರಿಂದ ಬಿಸಿಲು ಜಾಸ್ತಿ ಇದೆ. ಸೊ ನಾನು ಮಜ್ಜಿಗೆನ ಇನ್ನೊಂದು ಲೋಟ ಈಸ್ಕೊಂಡು ಕುಡ್ಕೊಂಡು ದಾರಿ ಮಧ್ಯದಲ್ಲಿ ಹೋಗ್ಬೋದು ಅಂತ ಈಸ್ಕೊಂಡ್ಬಂದೆ. ಶಿವಾಂಶ್ ಇಳಿಯೋವಾಗ ವ್ಯೂ ಚೆನ್ನಾಗಿದೆ, ಬನ್ನಿ ಫೋಟೋ ತಗೊಳ್ಳೋಣ ಅಂತ ತುಂಬ ಹಠ ಮಾಡ್ದೆ. ಸೊ ನಾವು ಹಾಗೆಯೇ ವಿಡಿಯೋ ಸ್ವಲ್ಪ ಫೋಟೋಸ್ ಎಲ್ಲ ಶೂಟ್ ಮಾಡಿಕೊಂಡು ಕೆಳಗಡೆಗೆ ಇಳಿದ್ವಿ. ಬಿಸಿಲು ಜಾಸ್ತಿ ಇರೋದ್ರಿಂದ ಕಾಲೆಲ್ಲ ಅಂಟ್ಕೊತಾ ಇತ್ತು. ಸೊ ನಾವು ಫಾಸ್ಟಾಗಿ ಇಳಿದ್ಬಿಟ್ಟು, ಕೆಲವರು ಸ್ಲಿಪ್ಪರ್ ಹಾಕ್ಕೊಂಡು ಹತ್ಬೋದಂತೆ, ಬಟ್ ನಾವು ಅರಿಶಿನ ಕುಂಕುಮ ಹಚ್ಕೊಂಡು ಬಂದ್ವಲ್ಲ ಫ್ರೆಂಡ್ಸ್ ನಾವು ಸ್ಲಿಪ್ಪರ್ ಏನೂ ಹಾಕ್ಕೊಂಡು ಬಂದಿರಲಿಲ್ಲ. ಸೊ ಇಳಿಯೋವಾಗ ತುಂಬ ಬಿಸಿಲಿರೋದ್ರಿಂದ ಸ್ವಲ್ಪ ಬೇಗ ಇಳಿದ್ಬಿಟ್ವಿ. ಇಳಿಯೋವಾಗಲೂ ಅಷ್ಟೇ ನಾವು ಅರಿಶಿನ ಕುಂಕುಮ ಹಚ್ಚಿದ್ವಲ್ಲ, ಅದನ್ನೆಲ್ಲ ನೋಡೋಷ್ಟೊತ್ತಿಗೆ ತುಂಬ ಖುಷಿ ಆಯಿತು, ಹ್ಯಾಪಿ ಅನಿಸ್ತು ಮನಸ್ಸಿಗೆ ತುಂಬ. ಯಾವಾಗಲೂ ಅಷ್ಟೇ ಅವ್ರು ಸ್ವಲ್ಪ ಬೇಗ ಇಳಿದ್ಬಿಡ್ತಾರೆ, ನಾನೇ ಸ್ವಲ್ಪ ಲೇಟು. ಇಷ್ಟೇ ಫ್ರೆಂಡ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನಿಸುತ್ತೆ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಮಹಾದೇವನ ಆಶೀರ್ವಾದ ತಮ್ಮೆಲ್ಲರ ಮೇಲೂ ಸದಾ ಇದ್ದು ನೀವು ಅಂದ್ಕೊಂಡಿದ್ದೆಲ್ಲ ನಿಮ್ಮ ಜೀವನದಲ್ಲಿ ಈಡೇರಲಿ ಅಂತ ಮನಸ್ಫೂರ್ತಿಯಾಗಿ ಬೇಡ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆಯೇ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮತ್ತೊಂದು ಬ್ಯೂಟಿಫುಲ್ ವ್ಲಾಗ್ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಆಲ್ವೇಸ್ ಕೀಪ್ ಸ್ಮೈಲಿಂಗ್, ಸ್ಟೇ ಹೆಲ್ದಿ ಆ್ಯಂಡ್ ಸ್ಟೇ happy. Thank you for watching and have a great day.